ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್. ನಮ್ಮನೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಒಂದು ವೇಳೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮಗೆ ಯಾವಾಗಲೂ ಈ ರೀತಿಯಾದ ಸಪೋರ್ಟ್ನ ನೀಡ್ತಾ ಇರಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಬೇಕೋ ಬೇಡವೋ ಅಂತಿದ್ದಾಗ ಹಾಗೇನೆ ಎಲ್ಲರೂ ಲೈಫಲ್ಲೂ ಈ ರೀತಿಯಾದ ಘಟನೆಗಳು ಆಗ್ತಾ ಹೋಗುತ್ತೆ, ಈ ರೀತಿಯಾದ ಸಿಚುವೇಶನ್ಗಳು ಬರ್ತಾ ಹೋಗುತ್ತೆ ಅಂತ ಹೇಳಿ ಅಂದ್ಕೊಂಡು ನೋಡೋಣ, ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾನೀಗ ಎಗ್ ಪಡ್ ಮಾಡ್ತಾ ಇದ್ದೀನಿ. ಈ ಒಂದು ರೆಸಿಪಿನ ಹೇಗೆ ಮಾಡಿದೆ ಅಂತೇಳಿ ಹೇಳ್ತೀನಿ. ಎಗ್ ಪಡ್ ಮಾಡಲಿಕ್ಕೆ ಪಡ್ಡಿನ ಹಂಚನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಡ್ತಾ ಇದ್ದೀನಿ. ಹಾಗೆಯೇ ಎಗ್ ಪಡ್ ಮಾಡಲಿಕ್ಕೆ ಎಗ್ಗು, ಹಾಗೆಯೇ ಈರುಳ್ಳಿ, ಹಸಿಮೆಣಸು, ಖಾರದ ಪುಡಿ, ಉಪ್ಪು, ಹಾಗೆ ಅರಿಶಿಣ ಅದನ್ನೆಲ್ಲ ಹಾಕಿ ಚೆನ್ನಾಗಿ ನಾನು ಕಲಸಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದಾಗಿ ಪಡ್ಡಿನ ಹಂಚಿನ ಮೇಲೆ ಹಾಕ್ತಾ ಹೋಗ್ತಾ ಇದ್ದೀನಿ. ಈ ರೀತಿಯಾಗಿ ನಿಧಾನಕ್ಕೆ ಹಾಕ್ತಾ ಹೋಗಬೇಕು. ಎಣ್ಣೆಯನ್ನು ಹಾಕಿ ಮಧ್ಯಮ ಉರಿಯಲ್ಲಿ ನಾವು ಉರಿಯನ್ನು ಇಟ್ಕೊಂಡಿರಬೇಕು. ತುಂಬ ದೊಡ್ಡ ಫ್ಲೇಮನ್ನು ಇಟ್ಕೊಂಡಾಗ ಬೇಗ ಸುಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಈ ರೀತಿಯಲ್ಲಿ ಹಾಕ್ತಾ ಹೋಗಬೇಕು. ಮಾಮೂಲಿ ನಾವು ಪಡ್ಡು ಹೇಗೆ ಮಾಡ್ತೀವೋ ಹಾಗೆಯೇ ಸ್ವಲ್ಪ ಹೊತ್ತು ಇದನ್ನು ಬೇಯಲಿಕ್ಕೆ ಬಿಟ್ಟು ಆನಂತರ ಇದನ್ನು ನಾವು ಟರ್ನ್ ಮಾಡಬೇಕು. ನೋಡಿ, ಈಗ ನಿಧಾನಕ್ಕೆ ಇದು ಬೇಯ್ತಾ ಇದೆ. ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಆನಂತರ ಇದನ್ನು ನಾವು ಟರ್ನ್ ಮಾಡ್ಕೊಬೇಕು. ತುಂಬ ಈಸಿಯಾಗಿ ಟರ್ನ್ ಆಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಕಾಣ್ತಾ ಇದೆ. ಈ ರೀತಿಯಾಗಿ ಮಾಡಿಕೊಟ್ರೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡಿಕೊಡೋ ಅಂಥದ್ದು. ಹಾಗೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಮಯೋನೀಸು, ಕೆಚಪ್ಪು ಅದೆಲ್ಲ ಹಾಕ್ಕೊಟ್ಟಾಗ ತುಂಬ ಒಳ್ಳೆ ಟೇಸ್ಟನ್ನೇ ಬರುತ್ತೆ ಅಂತ ಹೇಳ್ಬೋದು. ನನ್ನ ಹಸ್ಬೆಂಡ್ ಈಗ ಡ್ಯೂಟಿಯಿಂದ ಬರ್ತಾರೆ ಅಂಥೇಳಿ ನಾನು ರೆಡಿ ಮಾಡ್ತಾ ಇದ್ದೆ ಇದನ್ನೆಲ್ಲ. ಬಟ್ ಅವತ್ತು ಆಗಿದ್ದೇ ಬೇರೆ ಇತ್ತು. ಯಾಕಂತ ಅಂದರೆ ಅವ್ರು ಅವತ್ತು ಬೇಗ ಮನೆಗೆ ಬರಲೇ ಇಲ್ಲ, ತುಂಬ ಲೇಟ್ ಆಗಿತ್ತು. ರಾತ್ರಿ ಮನೆಗೆ ಬರುವಾಗಲೇ 12:30, 12:45 ಆಗಿತ್ತು. ಅದು ಯಾಕೆ ಅಂತ ಹೇಳಿ ಹೇಳ್ತಾ ಹೋಗ್ತೀನಿ. ಈ ರೀತಿಯಾಗಿ ಪಡ್ಡುಗಳನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಬೇಕು. ತುಂಬ ಚೆನ್ನಾಗಿ ಬೇಯಬೇಕು ಈ ಪಡ್ಡುಗಳು. ಆ ನಂತರ ಇದು ನಾವು ತೊಗೊಬೋದು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ. ಎಲ್ಲ ಪಡ್ಡುಗಳು ಈಸಿಯಾಗಿ ಒಂದು ತವಾದಿಂದ ಹೊರಗಡೆ ಬರ್ತಾ ಇದೆ. ಅಷ್ಟು ಚೆನ್ನಾಗಿ ಆಗಿರಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂಥೇಳಿ. ಈಗ ನಾವು ಈ ಪಡ್ಡುಗಳನ್ನೆಲ್ಲ ತೆಗೆದುಕೊಂಡು ಇದಕ್ಕೆ ನಾನೀಗ ಕೆಚಪ್ಪನ್ನು ಹಾಕಿ ಕೊಡ್ತಾ ಇದ್ದೀನಿ ನನ್ನ ಮಕ್ಕಳಿಗೆ. ಅವ್ರಿಗೆ ತುಂಬ ಇಷ್ಟ ಈ ರೀತಿ ಎಗ್ ಪಡ್ಡು ಮಾಡೋದು ಅಂತ ಅಂದರೆ. ನನ್ನ ದೊಡ್ಡ ಮಗ ಯಾವಾಗಲೂ ಕೇಳ್ತಾ ಇರ್ತಾನೆ, ಅಮ್ಮ ಮಾಡಿಕೊಡು ಅಂಥೇಳಿ. ಇವತ್ತು ಅದಕ್ಕೆ ಮಾಡೋಣ ಅಂಥೇಳಿ ರೆಡಿ ಮಾಡಿದ್ದೆ ಕೂಡ. ಈಗ ಕೆಚಪ್ ಹಾಕಿ ಅದಕ್ಕೆ ನಾನೀಗ ಮಾಡಿಟ್ಟಿರುವಂಥ ಎಲ್ಲ ಎಗ್ ಪಡ್ಗಳನ್ನು ಹಾಕಿ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಈ ರೀತಿಗೆ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಡ್ತಾ ಇದ್ದರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈಗ ಕೆಲವೊಂದು ಮಕ್ಕಳು ಎಗ್ ತಿನ್ನೋದು ಅಥವಾ ನಾನ್ ವೆಜ್ ತಿನ್ನೋದು ಅಂತ ಅಂದರೆ ಇಷ್ಟಪಡಲ್ಲ. ಆ ಮಕ್ಕಳಿಗೆ ಕೂಡ ಈ ರೀತಿಯಾಗಿ ಮಾಡಿಕೊಟ್ಟಾಗ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಹಾಗೆ ಮಾಮೂಲಿ ನಾವು ಮಾಡೋ ಪಡ್ಡುಗಳಿಗೂ ಕೂಡ ಎಲ್ಲ ತರಕಾರಿಗಳನ್ನು ಹಾಕಿ ಮಾಡಿಕೊಟ್ಟಾಗ ಆವಾಗಲೂ ಕೂಡ ಎಲ್ಲ ತರಕಾರಿಗಳು ಅವರಿಗೆ ತಿಂದ ಹಾಗೂ ಕೂಡ ಆಗುತ್ತೆ. ಈಗ ನನ್ನ ಮಗ ಇಂಡಿಪೆಂಡೆನ್ಸ್ ಡೇ ಇದೆಯಲ್ಲ, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಾ ಇದ್ದ. ಈ ರೀತಿಯಾಗಿ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಅವರಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು, ಅದಕ್ಕೋಸ್ಕರ ಅವನು ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಈಗ ಅವ್ರ ಪಪ್ಪ ಬರೋ ಟೈಮ್ ಆಗ್ತಾಯಿದೆ, 8:30 ಅಂಥೇಳಿ ಕಾಯ್ತಾ ಇದ್ದಾರೆ ನನ್ನ 2 ಮಕ್ಕಳು. ಈಗ ನೋಡಿ, ಡಿಂಪು ಅವ್ರ ಪಪ್ಪಂಗೋಸ್ಕರ ಕಾಯ್ತಾ ಇದ್ದಾನೆ. ಬರಲಿಲ್ಲ ಅಂಥೇಳಿ ಹೇಳ್ತಾ ಇದ್ದಾನೆ, ಪಪ್ಪ ಬಂದಿಲ್ಲ ಅಂತ ಹೇಳಿ. ತುಂಬ ಹೊತ್ತು ಈ ರೀತಿಯೇ ಕಾಯ್ತಾ ಇದ್ದರು. ನಾವು ಅವ್ರು ಬರ್ತಾರೆ ಅಂಥೇಳಿ ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ಅವರು ಬರಲಿಕ್ಕಾಗಲ್ಲ ಅಂಥೇಳಿ ಆಮೇಲೆ ಕಾಲ್ ಮಾಡಿದ್ರು. ಯಾಕಂತಂದರೆ ಗಾಡಿದೇನೋ ಸಮಸ್ಯೆ ಆಗಿತ್ತು ಅಂಥೇಳಿ, ಕಾರಿಂದು. ಆದರೆ ಕಂದು ಅರ್ಥ ಮಾಡ್ಕೊತಾನೆ, ಈಗ ಪಾಪ ಏನೋ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಬರೋದು ಲೇಟ್ ಆಗೈತೆ ಅಂಥೇಳಿ. ಬಟ್ ಡಿಂಪು ಆ ಥರ ಅಲ್ಲ, ಗೊತ್ತಾಗಲ್ಲ ಇನ್ನು. ಪಪ್ಪ ಬರ್ತಾರೆ ಅಂಥೇಳಿ ಅವನು 8 ಗಂಟೆಯಿಂದನೇ ಡೋರ್ ಹತ್ರ ನಿಂತ್ಕೊಂಡ್ಬಿಡ್ತಾನೆ. ಎಷ್ಟು ಹೇಳಿದ್ರು ಗೊತ್ತಾಗೋದೇ ಇಲ್ಲ. ಆದರೂ ಅವತ್ತು ಹೇಳ್ತಾ ಇದ್ವಿ, ಇಲ್ಲಪ್ಪ ಪಪ್ಪ ಬರೋದು ಲೇಟ್ ಆಗುತ್ತೆ ಅಂದರು. ಕೇಳ್ತಾ ಇರಲಿಲ್ಲ. ಡೋರ್ ತೆಗಿ ಅಂತೇಳಿ ಡೋರ್ ತೆಗೆದು ಕೂರಿಸಿದ್ದಾನೆ. ಆ ನಂತರ ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಅವ್ರಿಗಿಬ್ಬರಿಗೂ ಊಟ ಮಾಡಿಸಿ ಮಲ್ಸೋಣ ಅಂಥೇಳಿ ರೆಡಿ ಮಾಡಿದ್ದೆ ನಾನು. ಈಗ ಊಟ ಆಗಿ ಕೂತ್ಕೊಂಡಿದ್ದಾರೆ, ಆಟ ಆಡ್ತಾಯಿದ್ರು. ಈಗ 10:30 ಆಗಿದೆ. 10:30 ತನಕ ವೆಯ್ಟ್ ಮಾಡಿದ್ರು. ಬಟ್ ಅವ್ರ ಪಪ್ಪ ಬರಲಿಲ್ಲ ಅಂಥೇಳಿ ಹೋಗಿ ಮಲ್ಕೊಂಡ್ರು. ಹಾಗೆ ಅವರಿಗೆ ಮಲಸಿ ಬಂದೆ. ಈಗ ನೋಡಿ, ನಾನು ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. 12:30 ಆಗ್ತಾ ಬಂದಿದೆ. ಬಟ್ ಅವತ್ತು ನಮ್ಮ ಕಾರ್ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಅವರು ಡ್ಯೂಟಿಯಿಂದ ಡೈರೆಕ್ಟು ಗ್ಯಾರೇಜಿಗೆ ಹೋಗಿ ಹಾಗೆ ಕಾರ್ನೆಲ್ಲ ರೆಡಿ ಮಾಡಿಸ್ಕೊಂಬರುವಾಗ 12:45 ಆಗಿಬಿಟ್ಟಿತ್ತು. ಮಾರ್ನಿಂಗ್ ಎದ್ದು ಇನ್ನೊಂದು ಸತಿ ನೋಡ್ಕೊಂಬರೋಣ ಕಾರ್ನ ಅಂಥೇಳಿ ಹೋದರು. ಬಟ್ ಅವಾಗ ಎಗೇನ್ ಕಾರ್ ಮತ್ತೆ ಸ್ಟಾರ್ಟ್ ಆಗ್ತಿರ್ಲಿಲ್ಲ ಅಂತ ಹೇಳಿ ಮತ್ತೆ ಮೆಕ್ಯಾನಿಕ್ನ ಫೋನ್ ಮಾಡಿ ಎಲ್ಲ ಕರೆದಾಗ ಅವ್ರು ಬಂದು ಚೆಕ್ ಮಾಡಿ, ಇಲ್ಲ ಇದು ಇಂಜನ್ ಸೀಸ್ ಆಗಿದೆ ಅಂಥೇಳಿ ಹೇಳಿದರು. ಕಾರ್ನ ಮೂವ್ ಮಾಡೋಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಅವರಿಗೆ ಡ್ಯೂಟಿ ಬೇರೆ ಇತ್ತು. ಹಾಗೆ ಈಗ ನಾವು ಕಾರ್ನ ಈಗ ಲಿಫ್ಟ್ ಮಾಡ್ಕೊಂಡು ತೊಗೊಂಡು ಹೋಗಲೇಬೇಕಿತ್ತು. ಯಾಕಂತಂದರೆ ಕಾರು ಮೂವ್ನೇ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಮ್ಮ ಮನೆಯವರು ಈಗ ಇನ್ಶೂರೆನ್ಸ್ ಆಫೀಸಿಗೆ ಹೋಗಿ ಬರ್ತೀನಿ
ಅಂತ ಹೇಳಿ ಹೋಗಿದ್ರು. ಕಂದು ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದ. ಇನ್ಶೂರೆನ್ಸ್ ಆಫೀಸಿಗೆ ಯಾಕಂತ ಅಂದರೆ ನಾವು ಇನ್ಶೂರೆನ್ಸ್ ಕಟ್ಟುವಾಗ ಒಂದು 3-4 ರಿಯಲ್ ಎಕ್ಸ್ಟ್ರಾ ಕಟ್ಸ್ಕೊತಾರೆ. ಆವಾಗ ಈ ರೀತಿಯಾದ ಪ್ರಾಬ್ಲಮ್ಗಳು ಏನಾದ್ರು ಆದಾಗ ಅವ್ರು ನಮಗೆ ಇನ್ಶೂರೆನ್ಸ್ನವರೇ ಅವರೇ ನಮಗೆ ಒಂದು ಟೋಯಿಂಗ್ ವೆಹಿಕಲ್ಸ್ನ ಕಳಿಸಿ ನಮ್ಮ ಕಾರ್ನ ನಾವು ಗ್ಯಾರೇಜಿಗೆ ತೊಗೊಂಡು ಹೋಗಲಿಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ. ಅದು ಒಂದು 3-4 ರಿಯಲ್ ಎಕ್ಸ್ಟ್ರಾ ಏನೋ ಪೇ ಮಾಡಬೇಕಾಗತ್ತೆ. ಅದು ಈ ಒಂದು ಫೆಸಿಲಿಟಿನ ಕೊಡ್ತಾರೆ. ಇದೊಂದು ಒಳ್ಳೆ ಒಂದು ಹೆಲ್ಪ್ಫುಲ್ ಆದ ಥಾಟ್ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ಈ ರೀತಿಯಾದ ಪ್ರಾಬ್ಲಮ್ಗಳಾದಾಗ ಅವರೇನೆ ವೆಹಿಕಲ್ಸ್ನ ಕಳಿಸಿ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಒಮಾನಲ್ಲಿರೋರು ಅಥವಾ ಈ ಒಂದು ವಿಡಿಯೋನ ಯಾರು ನೋಡ್ತಿರೋರು ಈ ರೀತಿಯಾದ ಇನ್ಶೂರೆನ್ಸ್ನ ಒಂದು ಹೆಲ್ಪ್ಫುಲ್ ಆದ ಈ ಒಂದು ಫೆಸಿಲಿಟಿನ ತೊಗೊಬೋದು. ಒಂದು 3-4 ರಿಯಲ್ ಎಕ್ಸ್ಟ್ರಾ ಪೇ ಮಾಡಿದ್ರೆ ಈ ಒಂದು ಫೆಸಿಲಿಟಿಯನ್ನು ನಮಗೆ ಕೊಡ್ತಾರೆ ಅಂತ ಹೇಳ್ಬೋದು. ಇದು ತುಂಬ ಹೆಲ್ಪ್ ಆಯಿತು ಕೂಡ ನಮಗೆ ಅವತ್ತು. ಯಾಕಂತ ಅಂದರೆ ಇಲ್ಲ ಅಂದರೆ ತುಂಬ ಕಷ್ಟ ಆಗ್ತಿತ್ತು. ಈ ಒಂದು ಇನ್ಶೂರೆನ್ಸ್ ಫೆಸಿಲಿಟಿಯಿಂದ ಅವತ್ತು ತುಂಬ ಹೆಲ್ಪ್ ಆಯಿತು ನಮಗೆ. ಈಗ ಈ ಗಾಡಿ ಬಂದಿದೆ. ಈಗ ನಮ್ಮ ಮನೆಯವರು ಗಾಡಿನ ಆ ಕಡೆ ಮೂವ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈ ಗಾಡಿ ಈ ರೀತಿಯಾಗಿ ಅದನ್ನ ತೊಗೊಂಡು ಹೋಗುವಾಗ ಮಾಡುವಾಗ ತುಂಬ ಬೇಜಾರಾಗ್ತಾ ಇತ್ತು ನಮ್ಮ ಮನೆಯವರಿಗೆ ಹಾಗೆ ನಮಗೆ ಎಲ್ಲ. ಈವನ್ ನನ್ನ ಮಕ್ಕಳು ಕೂಡ ತುಂಬ ಬೇಜಾರು ಮಾಡ್ಕೊತಾ ಇದ್ರು. ಯಾಕಂತ ಅಂದರೆ ಆ ಒಂದು ಗಾಡಿಗಳ ಜೊತೆ ಅಷ್ಟೊಂದು ಬಾಂಡಿಂಗ್ ಬೆಳೆದಿರತ್ತಲ್ವ, ಯಾರೇ ಆಗಿರ್ಬೋದು ಎಲ್ರಿಗೂ ಗಾಡಿಗಳಂತ ಅಂದರೆ ಒಂಥರ ಎಮೋಷ್ನಲಿ ಕನೆಕ್ಟ್ ಆಗಿರುತ್ತೆ. ಅದರಲ್ಲೂ ನಮಗೆ ಈ ಗಾಡಿ ಸಿಕ್ಕಿದ್ದು ಒಂಥರ ಮಿರಾಕಲ್ ಅಂತಲೇ ಹೇಳ್ಬೋದು. ನಮ್ಮ ಹತ್ರ ಮುಂಚೆ ಕಾರ್ ಇದ್ದಿಲ್ಲ. ನಾವು ಹಾಗೆಯೇ ಈ ಒಂದು ಟ್ಯಾಕ್ಸಿಗಳಲ್ಲಿ ಅಥವಾ ನಮ್ಮ ಮನೆಯ ಫ್ರೆಂಡ್ಸ್ಗಳ ಜೊತೆ ಈ ರೀತಿಯಾಗಿಯೇ ಹೋಗ್ತಾ ಇದ್ವಿ ಹೊರಗಡೆ ಎಲ್ಲರೂ ಹೋಗಬೇಕು ಅಂತೆಲ್ಲ ಅಂದರೆ. ಬಟ್ ನನ್ನ ಹಸ್ಬೆಂಡಿಗೆ ಆ ರೀತಿ ಎಲ್ಲ ಅವ್ರ ಫ್ರೆಂಡ್ಗಳ ಜೊತೆ ಅಥವಾ ಅವ್ರ ಫ್ಯಾಮಿಲಿಗಳ ಜೊತೆ ಹೋಗೋದು ಅಷ್ಟೊಂದು ಇಷ್ಟ ಆಗ್ತಿರಲಿಲ್ಲ. ಸುಮ್ಮನೆ ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತೇಳಿ ನಾವು ಆಲ್ಮೋಸ್ಟು ಈಗ ನಾನು ನುಲ್ಲು ಅಂತ ಹೇಳ್ತೀನಲ್ಲ ನಿಮಗೆ ಹೋಗ್ತೀವಿ ಅಂತ ಹೇಳಿ ನಾವು ಅಲ್ಲಿಗೆಲ್ಲ ಆಲ್ಮೋಸ್ಟ್ ನಡ್ಕೊಂಡೇ ಹೋಗಿದ್ದೀವಿ. ಇಲ್ಲಿಂದ ನಾವು ಅಲ್ಲಿ ತನಕ ನಿಯರ್ಲಿ ಒಂದು 10 ಕಿಲೋಮೀಟ್ರ್ ಆಗತ್ತೇನೋ, ಅದೆಲ್ಲ ನಾವು ನಡೆದಿರೋ ಅಂಥದ್ದು. ಇದನ್ನ ನಾವು ಫ್ಯಾಮಿಲಿಯವ್ರ ಜೊತೆನೂ ಎಲ್ಲ ಶೇರ್ ಮಾಡಿಲ್ಲ ಹೆಚ್ಚಿಗೆ. ಯಾಕಂತಂದರೆ ನಾನು ನನ್ನ ಹಸ್ಬೆಂಡ್ ಆಯಿತು ಯಾರ ಹತ್ರನೂ ಏನೋ ಹೆಚ್ಚಿಗೆ ಎಲ್ಲ ಶೇರ್ ಮಾಡ್ಕೊತಾ ಹೋಗಲ್ಲ. ನಮ್ದು ಏನೇ ಪ್ರಾಬ್ಲಮ್ಸ್ ಆಗಿರ್ಬೋದು, ಏನೋ ಡಿಫಿಕಲ್ಟ್ ಸಿಚುವೇಶನ್ ಇರ್ಬೋದು, ನಾವು ಯಾರ ಹತ್ರನೂ ಹೆಚ್ಚಿಗೆಲ್ಲ ಹೇಳೋಕ್ಕೆ ಅಥವಾ ಅದನ್ನೇ ಹೇಳ್ತಾ ಇರೋದು ಅದೆಲ್ಲ ಮಾಡ್ತಾ ಹೋಗಲ್ಲ. ಬಟ್ ಈ ವಿಷಯಗಳಲ್ಲೂ ಅಷ್ಟೇ ತುಂಬ ಎಲ್ಲ ಶೇರ್ ಮಾಡ್ಕೊಂಡಿಲ್ಲ ನಾವು. ಈಗ ನಾನೀಗ ಹೇಳ್ತಾ ಇದ್ದೀನಿ, ಈ ಕಾರ್ ನೋಡುವಾಗ ಎಲ್ಲ ನೆನಪಾಗ್ತಾ ಇದೆ. ಅದಕ್ಕೋಸ್ಕರ ಅಂದರೆ ಹೊರಗಡೆ ಇದ್ದಾರೆ, ಹೊರಗಡೆ ಜೀವನ ಮಾಡ್ತಿದ್ದಾರೆ ಅಂತಂದರೆ ಜನ ಏನೇನೋ ತಿಳ್ಕೊಂಬಿಡ್ತಾರೆ, ಆರಾಮ್ಸೆ ಇದ್ದಾರೆ ಹಾಗೆ ಹೀಗೆ ಅಂಥೇಳಿ. ಬಟ್ ನಾವಿಲ್ಲಿರುವಾಗ ಒಂದೊಂದು ರೂಪಾಯಿನೂ ಖರ್ಚು ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಯೋಚನೆ ಮಾಡಿ ಖರ್ಚು ಮಾಡ್ತಾ ಇರ್ತೀವಿ. ಹಾಗೆಯೇ ಯಾವುದೇ ಒಂದು ಲಕ್ಸುರಿ ಲೈಫ್ನ ಲೀಡ್ ಮಾಡೋ ಅಂಥದ್ದು ಅದಕ್ಕೆಲ್ಲ ಹೋಗದೆ ಎಷ್ಟು ಉಳಿತಾಯ ಮಾಡೋಕ್ಕಾಗುತ್ತೋ, ಎಷ್ಟು ಸೇವಿಂಗ್ ಮಾಡೋಕ್ಕಾಗುತ್ತೋ ಅದನ್ನೇ ನೋಡ್ತಾ ಇರ್ತೀವಿ. ಈಗ ನಾವು ನನ್ನ ಹಸ್ಬೆಂಡ್ ಆಯಿತು ಈಗ ದೊಡ್ಡವರು ಅಂತ ಹೇಳ್ಬೋದು. ಬಟ್ ಕಂದು ಇನ್ನೂ ಅವಾಗ ತುಂಬ ಸಣ್ಣವನಿದ್ದ. ಅವನ ಸಮೇತ ಬೇಡ ಪಪ್ಪ ನಡ್ಕೊಂಡು ಹೋಗೋಣ, ಸುಮ್ಮನೆ ಎಂತಕ್ಕೆ ದುಡ್ಡು ವೇಸ್ಟ್ ಆಗುತ್ತೆ ಪಪ್ಪ ಟ್ಯಾಕ್ಸಿಗೆಲ್ಲ ಅಂತ ಹೇಳಿ ಅವನು ನಮ್ಮ ಜೊತೆ ನಡ್ಕೊಂಡು ತುಂಬ ದೂರ ಎಲ್ಲ ನಡ್ಕೊಂಡು ಬರ್ತಾ ಇದ್ದ. ಅಂದರೆ ನಾವು ಈವನ್ ಇಂಡಿಯಾಕ್ಕೆ ಹೋಗಬೇಕು ಅಂತಂದರೆ ಶಾಪಿಂಗ್ ಎಲ್ಲ ಜಾಸ್ತಿನೇ ಇರುತ್ತೆ. ಅಂಥ ಒಂದು ಟೈಮ್ಗಳಲ್ಲೂ ಕೂಡ ನಾವು ಎಲ್ಲ ಲಗೇಜ್ಗಳನ್ನ ಇಟ್ಕೊಂಡು ಆ ಬ್ಯಾಗ್ಗಳನ್ನು ಇಟ್ಕೊಂಡು ಅಲ್ಲಿಂದ ಮನೆ ತನಕ ಎಲ್ಲ ನಡ್ಕೊಂಡು ಬಂದಿದ್ದೀವಿ. ಇಲ್ಲಿಂದ ಆ ಒಂದು ಶಾಪಿಂಗ್ ಮಾಲ್ಗಳ ತನಕ ಎಲ್ಲ ನಡ್ಕೊಂಡು ಹೋಗಿದ್ದೀವಿ. ಹಾಗೆ ಅಲ್ಲಿಂದನೂ ಎಲ್ಲ ಅದೆಲ್ಲ ಬ್ಯಾಗ್ಗಳನ್ನು ಹೊತ್ಕೊಂಡು ನಡ್ಕೊಂಡು ಬಂದಿದ್ದೀವಿ. ಆ ಒಂದು ಟೈಮಲ್ಲಿ ಸಿಕ್ಕಂಥ ಒಂದು ವೆಹಿಕಲ್ಲೇ ಈ ಒಂದು ನಮ್ಮ ಕಾರು. ತುಂಬ ಲಕ್ಕಿ ಅಂತಲೂ ಹೇಳ್ಬೋದು. ಹಾಗೆಯೇ ಸಿಕ್ಕಿದ್ದು ಸಿಕ್ಕಾಪಟ್ಟೆ ಮಿರಾಕಲ್ ಅಂತಲೂ ಹೇಳ್ಬೋದು. ಯಾಕಂತ ಅಂದರೆ ಇಂಡಿಯಾದಲ್ಲಿ ನಾವೇನೇ ಡ್ರೈವಿಂಗ್ ಕಲ್ತಿದ್ರು ಏನೂ ಕೂಡ ಇಲ್ಲಿ ಎಗೇನು ಡ್ರೈವಿಂಗು ಕ್ಲಾಸಿಗೆ ಹೋಗಿಬಿಟ್ಟು ಅಥವಾ ಡ್ರೈವಿಂಗು ಲೈಸೆನ್ಸ್ ತೊಗೊಬೇಕು ಅಂತ ಅಂದರೆ ಎಗೇನ್ ಟೆಸ್ಟೆಲ್ಲ ಪಾಸ್ ಆಗಬೇಕಾಗತ್ತೆ. ಅಂಥದ್ರಲ್ಲಿ ನನ್ನ ಹಸ್ಬೆಂಡು ಸೆಕೆಂಡ್ ಟೆಸ್ಟಲ್ಲೇ ಪಾಸಾಗಿ ಆ ಒಂದು ಲೈಸೆನ್ಸ್ನ ತೊಗೊಂಡ್ರು. ಆ್ಯಕ್ಚುಲಿ ಬಿಫೋರ್ ಅವರಿಗೆ ಡ್ರೈವಿಂಗ್ ಬರ್ತಾ ಇರಲಿಲ್ಲ. ಬಟ್ ಅದು ಹೆಂಗೆ ಪಾಸಾಗಿ ತೊಗೊಂಡ್ರು ಅದು ಒಂಥರ ಮಿರಾಕಲ್ಲೇ. ಎಲ್ಲರೂ ಅದೇ ಕೇಳ್ತಿದ್ರು, ಹೆವಿ ಡ್ರೈವರ್ಸು ತುಂಬ ವರ್ಷ ಎಕ್ಸ್ಪೀರಿಯೆನ್ಸ್ ಇರೋ ಸಮೇತ 1-2 ಅಟೆಂಪ್ಟಲ್ಲಿ ಮಾಡಿಲ್ಲ, ಬಟ್ ನೀನು ಹೆಂಗೆ ತೊಗೊಂಡು ಅಂತೇಳಿ ಅವ್ರಿಗೆ ಅದನ್ನೇ ಕ್ವಶನ್ ಮಾಡ್ತಾಯಿದ್ರು ಎಲ್ಲರೂ. ಬಟ್ ಅವರು ಸೆಕೆಂಡ್ ಅಟೆಂಪ್ಟಲ್ಲೇ ಪಾಸಾಗಿ ನಾವು ಆಮೇಲೆ ಈ ಒಂದು ಕಾರ್ನ ತೊಗೊಂಡಿದ್ದು. ಈ ಒಂದು ಕಾರು ಸಿಕ್ಕಿದ್ದು ಹೇಗಂತ ಅಂದರೆ ನನ್ನ ಹಸ್ಬೆಂಡು ಹಾಗೆ ಅವ್ರ ಫ್ರೆಂಡು ಈ ಕಾರ್ನ ನೋಡಲಿಕ್ಕೆ ಅಂಥೇಳಿ ಹೋಗಿದ್ರು ಬಿಫೋರ್ ಒನ್ಸ್. ಆಮೇಲೆ ಇದು ಆವಾಗಲೇ ನಮಗೆ ಗೊತ್ತಾಗಿತ್ತು ಇಂಜಿನ್ ಪ್ರಾಬ್ಲಮ್ ಇದೆ ಅಂತೇಳಿ, ಅದಕ್ಕೆ ಬೇಡ ಅಂಥೇಳಿ ಬಿಟ್ಟು ಬಂದಿದ್ರು ಕೂಡ. ಆಮೇಲೆ ನಾವು ಇಂಡಿಯಾಕ್ಕೆ ಹೋಗೋದಿತ್ತು ಅಂಥೇಳಿ ಹೋಗಿದ್ವಿ. ನಿಯರ್ಲಿ 1.5 ಮಂತ್ ಏನೋ ಇಂಡಿಯಾದಲ್ಲಿ ನಾವು ಇದ್ದು ಆಮೇಲೆ ವಾಪಸ್ ಬಂದ್ವಿ. ಆಮೇಲೆ ನನ್ನ ಹಸ್ಬೆಂಡಿಗೆ OLXಲ್ಲಿ ನಾವು ಇದು ನೋಡ್ತಾ ಇರುವಾಗ ಈ ಒಂದು ಕಾರ್ ಕಾಣ್ತು. ಆಮೇಲೆ ಅದೇ ರೀತಿಯಲ್ಲಿ ಅವ್ರ ಫ್ರೆಂಡನ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಅವ್ರ ಫ್ರೆಂಡ್ದು ಅಂತ ಗೊತ್ತಾಗಿ ಆಮೇಲೆ ಹೋಗಿ ನೋಡ್ಕೊಂಡೆಲ್ಲ ಬಂದರು. ಬಟ್ ಇದೇ ಕಾರು ಅಂತ ಅವಾಗ ನಮಗೆ ಗೊತ್ತಿರಲಿಲ್ಲ. ನಾವು ಮೊದಲು ನೋಡಿ ಬೇಡ ಅಂತ ಬಿಟ್ಟು ಬಂದಿದ್ದ ಕಾರೇ ಇದು ಅಂತ ಹೇಳಿ ಗೊತ್ತಿರಲಿಲ್ಲ. ಆ ನಂತರ ನಮ್ಮ ಹೆಸರು ರಿಜಿಸ್ಟ್ರೇಷನ್ ಎಲ್ಲ ಆಗಿ ಲಾಸ್ಟ್ ಇದಕ್ಕೊಂದು ಇನ್ಶೂರೆನ್ಸ್ ಕಾರ್ಡ್ ಅಂತ ಕೊಡ್ತಾರಲ್ವ, ಆವಾಗ ಹೋದಾಗ ಗೊತ್ತಾಗಿದ್ದು ನಾವು ನೋಡಿ ಬಿಟ್ಟು ಬಂದಂಥ ಕಾರೇ ಈ ಕಾರು ಅಂತ ಹೇಳಿ.
ಆಮೇಲೆ ಅಯ್ಯೋ ಇದೇ ಕಾರ್ ಸಿಕ್ತಾ ಅಂಥೇಳಿ ಟೆನ್ಷನ್ ಮಾಡ್ಕೊಂಡಿದ್ವಿ. ಬಟ್ ಆಮೇಲೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಇದ್ದವರೆಲ್ಲ ಹೇಳಿದ್ರು, ಮತ್ತು ಎಲ್ಲ ಹುಡುಕಿ ನಿನ್ನ ಹತ್ರನೇ ಬಂದಿದೆ ಅಂದರೆ ಏನೋ ಕನೆಕ್ಷನ್ ಇರ್ಬೋದು ಬಿಡು ಅಂತ ಹೇಳಿ. ಆಮೇಲೆ ನಾವು ಹಾಗೆ ಅಂದ್ಕೊಂಡ್ವಿ, ಇಷ್ಟೆಲ್ಲ ವೆಯ್ಟ್ ಮಾಡಿ ಹಾಗೆಯೇ ಬೇಡ ಅಂತ ಬಿಟ್ಟು ಹೇಗೆ ನಮಗೆ ಬಂದು ಸಿಕ್ಕಿದೆ ಅಂತ ಅಂದರೆ ಏನೋ ಇರ್ಬೋದೇನೋ, ಇರಲಿ ಅಂಥೇಳಿ ಸುಮ್ಮನಾದ್ವಿ. ಆಮೇಲೆ ಚೇಂಜ್ ಮಾಡಬೇಕು ಅಂತ ನಮಗೆ ಅನಿಸ್ಲಿಲ್ಲ, ಚೇಂಜ್ ಮಾಡಲೂ ಇಲ್ಲ. ಈ ನಿಯರ್ಲಿ 5 ಇಯರ್ಸಲ್ಲಿ ನಮಗೆ ಯಾವುದೇ ರೀತಿಯಾದ ಸಮಸ್ಯೆನೂ ಇದು ಕೊಡಲಿಲ್ಲ. ಹಾಗೆ ತುಂಬ ಚೆನ್ನಾಗಿಯೂ ಕೂಡ ಬಂತು. ಈವನ್ ನಿನ್ನೆ ಕೂಡ ಅವ್ರನ್ನ ಡ್ಯೂಟಿಯಿಂದ ಸೇಫಾಗಿ ಮನೆ ಕರ್ಕೊಂಬಂದುಬಿಟ್ಟಿದೆ. ಈಗ ನೋಡಿದ್ರೆ ಇವತ್ತು ಈ ರೀತಿಯಲ್ಲಿ ಆಗಿತ್ತು. ತುಂಬ ಬೇಜಾರಂತ ಅನಿಸೋದು, ಈ ರೀತಿಯಲ್ಲಿ ಟ್ರಕ್ಕಲ್ಲೆಲ್ಲ ಹಾಕ್ಕೊಂಡು ಹೋಗೋದು ನೋಡುವಾಗ ತುಂಬ ಬೇಜಾರು ಅನಿಸ್ತು. ಯಾಕಂತ ಅಂದರೆ ಆ ಮೊದಲನೇ ಗಾಡಿ, ನಮ್ಮ ಸೇವಿಂಗ್ಸು, ಹಾಗೆ ನಾವು ಓಡಾಡಿರೋದು, ಆ ಒಂದು ಪ್ರಾಬ್ಲಮ್ಸು, ಆ ಒಂದು ಕಷ್ಟಗಳು, ಆ ಒಂದು ಡಿಫಿಕಲ್ಟೀಸು ಅದನ್ನೆಲ್ಲ ನೆನೆಸ್ಕೊಂಡಾಗ ತುಂಬ ಬೇಜಾರಂತ ಅನಿಸೋದು. ಎಲ್ರಿಗೂ ಈ ರೀತಿಲಿ ಆಗಿರುತ್ತೆ. ಯಾಕಂತಂದರೆ ಫಸ್ಟ್ ಗಾಡಿ ಅಂದಾಗ ಅಷ್ಟೊಂದು ಎಮೋಷ್ನಲಿ ಕನೆಕ್ಟ್ ಆಗಿರ್ತೀವಿ. ಹಾಗೆಯೇ ಆ ಒಂದು ಟೈಮಲ್ಲಿ ತಗೊಳ್ಬೇಕು ಅಂದಾಗ ಆ ಫೈನಾನ್ಷಿಯಲಿ ಕಷ್ಟಗಳು, ಹಾಗೆಯೇ ಅದನ್ನ ಅಡ್ಜಸ್ಟ್ಮೆಂಟು ಅದೆಲ್ಲ ಆಗಿರುತ್ತಲ್ವ, ಅದೆಲ್ಲ ನೆನಪುಗಳು ಬಂದು ಹೋಗ್ತಾ ಇತ್ತು. ಅಂದರೆ ಯಾರ ಹತ್ರನೂ ಯಾವುದೇ ಒಂದು ಹೆಲ್ಪ್ಗಳನ್ನು ಕೇಳದೆ, ಯಾರ ಹತ್ರನೂ ಏನೂ ನಿರೀಕ್ಷೆ ಮಾಡದೆ ನಮ್ಮ ಲೈಫನ್ನ ನಾವು ಲೀಡ್ ಮಾಡ್ಕೊತ, ಅಥವಾ ನಾವು ದುಡ್ದಿರೋದ್ರಲ್ಲಿ ನಾವೇನೋ ಒಂದು ತೊಗೊಳ್ತಾ, ಹಾಗೆ ನಾವು ಕಷ್ಟಪಟ್ಟಿದ್ದೀವಿ ಅನ್ನೋದು ಒಂದು ಇರುತ್ತಲ್ವ ಫೀಲಿಂಗು, ಅದು ನಮಗೆ ತುಂಬ ಪ್ರೌಡ್ ಅಂತ ಅನಿಸುತ್ತೆ. ಹಾಗೆ ನನಗೆ ನನ್ನ ಹಸ್ಬೆಂಡ್ ಮೇಲೆ ತುಂಬ ಪ್ರೌಡ್ ಅಂತ ಅನಿಸುತ್ತೆ. ಯಾಕಂತಂದರೆ ಯಾರಿಂದನೂ ಯಾವತ್ತೂ ಏನನ್ನೂ ನಿರೀಕ್ಷೆ ಮಾಡದೆ ತಾನಾಯಿತು, ತನ್ನ ಕೆಲಸ ಆಯಿತು, ಹಾಗೆ ಇನ್ನೊಬ್ರಿಗೆ ಸಹಾಯ ಮಾಡೋದಾಯಿತು, ಇದನ್ನೇ ಮಾಡ್ಕೊತ ಬಂದರು. ಇದೇ ನೋಡಿ ನಮ್ಮ ಫಸ್ಟ್ ಕಾರ್. ಈಗ ಚೆನ್ನಾಗಾಗಿದೆ, ಹಾಗೆ ಎಲ್ಲ ಸರಿಯಾಗಿದೆ, ಬಂದಿದೆ, ಮನೇಲಿದೆ. ಈಗ ತುಂಬ ಖುಷಿ ಅಂತ ಅನಿಸುತ್ತೆ. ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗು. ಈ ಒಂದು ಕಾರಿನ ಒಂದು ಕತೆ ಆಗಿತ್ತು. ನಿಮ್ಮ ಕತೆನೂ ಈ ರೀತಿಯೇ ಆಗಿದ್ದರೆ ಶೇರ್ ಮಾಡ್ಕೊಳ್ಳಿ. ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ನಿಮ್ಮ ಬಾಂಡಿಂಗು ನಿಮ್ಮ ಕಾರ್ ಜೊತೆ ಅಂಥೇಳಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.